ದಯವಿಟ್ಟು ಕೇಳಿಸ್ಕೊಳ್ಳಿ, ನಾವು ಶಾಂತ ದಯವಿಟ್ಟು ಯಾರು ಪೊಲೀಸ್ನವನ್ನ ನೂಕುವಂತ ಕೆಲಸಗಳಾಗ್ಲಿ ಮಾಡಬೇಡಿ, ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವ. ನಾವು ಯಾರಿಗೂ ತೊಂದರೆ ಮಾಡೋದು ಬೇಡ, ಶಾಂತವಾಗಿ ಮಾಡುವ, ಕಾನೂನಾತ್ಮಕವಾಗಿ ಮಾಡುವ. ಕೂಗ್ಬಾರ್ದು. ನಾವೇನಿದ್ರು ಹಿಂದುತ್ವ, ರಾಮನ ಬಗ್ಗೆ, ಹನುಮನ್ ಬಗ್ಗೆ ರಾಮನ್ ಭಕ್ತರಾಗಿ ಅಲ್ಲಿ ಹೋಗ್ಬೇಕು ನಾವು. ದಯಮಾಡಿ ಎಲ್ಲರೂ ಒಗ್ಗಟ್ಟಿಂದ ದಯಮಾಡಿ ಸಹಕರಿಸಿ, ದಯಮಾಡಿ ಯಾರು ಬನ್ನಿ ನೀವು ಕ್ಯಾಮ್ರಾ ಬರುತ್ತೆ. ದಯವಿಟ್ಟು ಯಾರು ಮಾತಾಡಬೇಡಿ, ಒಂದು 5 ನಿಮಿಷ ತಡೀರಿ. ಬರೋಣ ಸೈಡ್ ಬರೋಣ. ನನಗೆ ನಮಗೆ ಕಾನೂನು ನಮಗೆ ಮಾಹಿತಿ
ಕಾನೂನು ಸುವ್ಯವಸ್ಥೆಗೆ ನಾನೇನು ತೊಂದರೆ ಕೊಡ್ತಾ ಇದ್ದೀನಿ? ನನ್ನ ಮೂಲಭೂತ ಹಕ್ಕು, ನಾನು ಹಿಂದೂ ಆಗಿ ಹಿಂದೂ ಕಾರ್ಯಕ್ರಮಕ್ಕೆ ಬರೋದು ನನ್ನ ಮೂಲಭೂತ ಹಕ್ಕು. ನಾನು ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ನೀವು ದಾಖಲೆ ಅದು ನೋಟಿಸು ಅಲ್ಲ, ನೀವು ನನ್ನನ್ನು ತಡಿಬೇಕಂದ್ರೆ ನಿಮಗೆ ನಾನು ಕೇಳ್ತಾ ಇರೋದು ಅಲ್ಲ ಸರ್. ಈಗ ನಾನ್ ಕೇಳ್ತಾ ಇರೋದು ಏನಂತ ಅಂದ್ರೆ ನೀವು ಆದೇಶ ಕೊಡಿ ಅಂತ. ಅಲ್ಲ ಸರ್, ನಾನು ಓವರಲ್ಲ ಕೇಳ್ತಾ ಇಲ್ಲ ಸರ್. ತಿಮ್ಮಯ್ಯ ಸರ್, ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮಲ್ಲಿ. ಅಲ್ಲಲ್ಲ, ಖಂಡಿತ ತಿಮ್ಮಯ್ಯ ಸರ್, ನಾನು ಕೇಳ್ತಾ ಇದ್ದೀನಿ, ನೀವು ಓವರಲ್ ಆಗಿ ಹೇಳಲಿಕ್ಕೆ ಬರಲ್ಲ. ನೀವು ದಯವಿಟ್ಟು ನನಗೊಂದು ಆದೇಶ ಕೊಡಿ ಅಂತ. ಅಲ್ಲ, ನೀವು ನಂಗೆ ಆದೇಶ ಕೊಟ್ರೆ ನಾನು ನಿಮ್ ಜೊತೆ ಬರ್ತೀನಿ. ಆದೇಶ ಕೊಡಿ, ನನಗೆ ಪ್ರಿವೆಂಟ್ ಇದೆಯಾ? ಅಲ್ಲ, ಒಂದ್ ನಿಮಿಷ ಸರ್, ಮಾತಾಡ್ತಾ ಇದೀವಿ ಸರ್. ನಾನು ಇನ್ನೂ ತೀರ್ಮಾನ ತಗೊಂಡಿಲ್ಲ, ಹೋಗ್ತೀನೋ ಅಥವಾ ವಾಪಸ್ ಹೋಗ್ತೀನೋ ಅಂತ. ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಆದೇಶ ಏನಾರು ಇದೆಯಾ? ಇದು ಯಾರ ಆದೇಶ? SP ಅವರ ಆದೇಶನ, DC ಅವರ ಆದೇಶ? ಅಲ್ಲ, ನೀವು ಜಗಳ ಸರ್, ಇಲ್ಲಿ ಸಮಾಜದಿಂದ ಬಂದು ಅಡ್ಡ ಕಟ್ತಾರೆ ಸಮಾಜದಿಂದ ಹೋಯ್ತೈತೆ ಫಂಕ್ಷನ್, ನೀವೇ ಬಂದು ಇದು ಮಾಡ್ತಾ ಇರೋದು. ಪುನೀತ ಮಾತಾಡ್ತಾರೆ, ನೀವು ಮಾತಾಡ್ಬೇಡ. ಕಾರ್ಯಕರ್ತರು ಅವರಿಗೆ ಇರ್ತಕ್ಕಂಥ ಆಕ್ರೋಶ ಪ್ರೀತಿಯಿಂದ ಮಾತಾಡ್ತಾರೆ. ದಯವಿಟ್ಟು ಅದಕ್ಕೆ ಬೇಜಾರ ಮಾಡ್ಕೋಬೇಡಿ. ಈಗ ಕಾರ್ಯಕರ್ತರವರು ಆಕ್ರೋಶ ಇದೆ, ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅವ್ರು ಮಾತಾಡ್ತಿದ್ದಾರೆ, ಬೇಜಾರ ಮಾಡ್ಕೋಬೇಡಿ. ಬಟ್ ನಾನು ಕೇಳ್ತಾ ಇರೋದು, ನಾನು ಆಸ್ ಈಗೆಲ್ಲ ಕೇಳ್ತಾ ಇರೋದು, ಆದೇಶ ಇದ್ರೆ ಕೊಟ್ಟಿದ್ರೆ ನಾನು ಬರೋದೇ ಇಲ್ಲ, ನಾನು ಹೊಂಟ್ಬಿಡ್ತೀನಲ್ಲ. ಓರಲ್ ಆದೇಶ ಅಂತ ನೀವು ಮುಂಚೆ ಈಗ ನನ್ನನ್ನು ರಿಸ್ಟ್ರಿಕ್ಷನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಅಧಿಕಾರ ಇತ್ತು. ನೀವು ನನಗೊಂದು ಆದೇಶ ಪತ್ರ ನೋಡಿ ನಾವು ನಿರ್ಬಂಧ ಏರಿದೀವಿ ಅಂತ ಆದೇಶ ಪತ್ರ ಮಾಡಿ ಆಯ್ತು, ನಾವು ಅವ್ನ ಗ್ಯಾರಂಟಿ ಇಲ್ಲ ಅಂತ ಆಯ್ತು, ನಾವು ಅದನ್ನು ನಂಬಿದ್ದೀವಿ. ನೀವು ಬಂದಿದ್ದೀರಿ, ನೀವು ಈಗ ಹೋಗ್ಬೇಕು. ನೀವು ಹೋಗಬೇಕು ಇಲ್ಲ ಸರ್, ನೀವು ಎಲ್ಲ ಗೊತ್ತಿದೆ. ನಾವು ಕರ್ಕೊಂಡು ಹೋಗೋದ ಶಾಂತಿಯುತ ಹೋಯ್ತಾರೆ. ರಿಸರ್ಚ್ ಮಾಡ್ಬೇಕು. ಸರ್, ಒಂಚೂರು ಇಲ್ಲಿಗೆ ಬನ್ನಿ ಸರ್. ನೀವು ನೋಡಿ ಪುಷ್ ಮಾಡ್ತಿದ್ರು, ನಾನು ಅವ್ರ ಮೇಲೆ ಪೊಲೀಸರಿಗೆ ಯಾವುದೇ ಇದರಲ್ಲಿ ಸ್ವಹಿತಾಸಕ್ತಿ ಯಾವುದಿಲ್ಲ ತಿಳ್ಕೊಳ್ಳಿ. ಅವ್ರಿಗೆ ಈ ಕಾರ್ಯಕ್ರಮ ಫೈಲ್ ಮಾಡಿ ಅವ್ರಿಗೆ ಏನಾಗಬೇಕಾಗಿಲ್ಲ ಅಥವಾ ಯಾವ ಇಲ್ಲ. ನಾವು ಮತ್ತು ಪೊಲೀಸ್ನವರು ಒಟ್ಟಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಏನೋ ಸಮಾಜದಲ್ಲಿ ಒಂದು ಶಾಂತಿ ನೆಲೆಸುವಂಥದ್ದು ಕಾರ್ಯಕ್ರಮ ಯಶಸ್ವಿನೂ ಆಗಬೇಕು. ಇಲ್ಲಿ ಇದ್ರ ಹಿಂದೆ ಇರುವಂಥ ಸರ್ಕಾರ, ಪೊಲೀಸ್ನವ್ರು ಜಸ್ಟ್ ಟೂಲ್ಸ್ ಅಷ್ಟೇ. ಇಲ್ಲಿ ಅವರಿಗೆ ಪರ್ಸನಲ್ ಗರ್ಜನ್ ಇದೆ ಏನಿಲ್ಲ. ಸರ್ಕಾರ ಏನು ಆದೇಶ ಮಾಡ್ತಾ ಇದೆ ಅದು ಮಾಡ್ತಾ ಇದೆ. ನಾನು ಪೊಲೀಸ್ನವ್ರು ನಾನು ಮನವಿ ಮಾಡ್ತಾ ಇರೋದು ಸಂಘಟನೆಗಳಿಂದ, ಏನಾದರೂ ಬೇಕಾದ್ರೆ ನೀವೇನಾದರೂ ನೀವು ಒಂದು ಕಂಡೀಷನ್ಸ್ ಹಾಕೊಂಡಿದ್ರೆ, ನೀವು ಮಾತಾಡಬಾರ್ದು, ನೀವು ಘೋಷಣೆಗೆ ಹೋಗಬಾರ್ದು, ಅಥವಾ ಏನಿದೆ ಬೇಕಾದ್ರೆ ಕಂಡೀಷನ್ಸ್ಗಳು ಹಾಕಿ. ನಾನ್ ಕಾರ್ಯಕ್ರಮದಲ್ಲಿ ಇರಬಾರ್ದು, ಆದೇಶ ಕೊಟ್ರೆ ಆಯ್ತಲ್ಲ. ಅಲ್ಲ, ನಾವು ಈಗ ಮೌಖಿಕವಾಗಿ ಆದೇಶ ಕೊಡ್ತಾ ಇದ್ದೀನಿ, ನಾನೇ ಆದೇಶ ಮಾಡ್ತಾ ಇದ್ದೀನಿ. ಯಾಕೆ ಇರಬಾರ್ದು ಸರ್? ಸರ್, ಒಬ್ಬ ಪುನೀತ್ ಕೆರೆಹಳ್ಳಿ ಯಾಕೆ ಇರಬಾರ್ದು ಹೇಳಿ ಸರ್? ಸರ್, ಯಾಕೆ ಇರಬಾರ್ದು ಹೇಳಿ ಸರ್? ಒಬ್ಬರಾಗಿ ಹೇಳಿ ಸರ್. ಒಬ್ಬ ಹಿಂದೂ ಕಾರ್ಯಕರ್ತ ಯಾಕೆ ಇರಬಾರ್ದು ಹೇಳಿ? ನಾವು ಭಾರತ ದೇಶದಲ್ಲಿ ಇದೀವ, ಪಾಕಿಸ್ತಾನದಲ್ಲಿ ಹೇಳಿ ಸರ್. ಸರ್, ಪಾಕಿಸ್ತಾನದಲ್ಲಿ ಇದೀವ, ಹಿಂದಿದ್ದು ಸೌಜನ್ಯದಿಂದ ಕೇಳ್ತಾ ಇದ್ದೀವಿ ಸರ್. ತಿಮ್ಮಯ್ಯ ಸರ್, ನಾವು ಹಿಂದೂಸ್ತಾನದಲ್ಲಿ ಇದೀವ, ಪಾಕಿಸ್ತಾನದಲ್ಲಿ ಇದೀವ? ಶಾಂತವಾಗಿ ನಡೆಯುವಂತ ಅವ್ರೇನು ಪಾಕಿಸ್ತಾನದಲ್ಲಿ ಬಂದಾರ ಸರ್? ಟೆರರಿಸ್ಟ್ ಹೇಗೆ ಉಗ್ರಗಾಮಿನ ಎಲ್ಲ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೊರಟಿದ್ದೀವಿ. ಯಾವುದೇ ತೊಂದರೆ ಕೊಡ್ತಾ ಇಲ್ಲ, ಯಾವುದೇ ಇದಿಲ್ಲ, ತೊಂದರೆ ಇಲ್ಲ. ಶಾಂತಿಯುತವಾಗಿ ನಡೀತಾರೆ ಕಾರ್ಯಕ್ರಮ.
ಜಾಸ್ತಿ ಮಾತಾಡಲ್ಲ. ಶಾಂತಿಯುತವಾಗಿ ನಡೀತಾರೋ ಕಾರ್ಯಕ್ರಮ. ನಮ್ಮ ಜೊತೆ ಎರಡೇ ಸರ್ ತಿಮ್ಮಯ್ಯ ಸರ್, ನಾವು ಹಿಂದೂಸ್ತಾನದಲ್ಲಿ ಇದೀವ, ಪಾಕಿಸ್ತಾನದಲ್ಲಿ ಹೇಳಿ ಯಾರ್ದು ಆದೇಶ ಆಗೈತೆ ಹೇಳಿ ಸರ್. ಹೋಗ್ಲಿ ಯಾರು ಆದೇಶ ಆಗೈತೆ ಹೇಳಿ ಸರ್. ಅದರ ಯಾರು ಆದೇಶ ಸರ್, ಯಾರು ಹೇಳ್ದಂತೆ ಬಂದಿ ಸರ್. ಹಿಂದೂ ಕಾರ್ಯಕರ್ತರು ಯಾರು ತಡೆಯಲ್ಲ ಸರ್. ಇದು ರಾಜ್ಯಕ್ಕೆ ಕೈವಾಡ ಪಕ್ಕ ಇದೆ ಸರ್. ಆಯೋಜಕರಿಗೆ ಮಾತಾಡಿ ಒಂದು 5 ನಿಮಿಷ ಬನ್ನಿ ಮಾತಾಡಿ. ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಿಲ್ಲ. ಒಂದು ವರ್ಷದಿಂದ ಪೊಲೀಸ್ ಮತ್ತು ನಮ್ಮ ಮಧ್ಯೆ ಒಂದು ವೈಮನಸ್ಸು. ಪಾಪ ಪೊಲೀಸ್ ಏನು ಪಾತ್ರ ಇಲ್ಲ ಅಲ್ಲಿ. ಇಲ್ಲೇ ಆಯೋಜಕರು ಯಾರಿದ್ದೀರಿ? ಪೊಲೀಸ್ನವರು ಆಯೋಜಕರು ಯಾರಿದ್ದೀರಿ? ನೀವು ಹೇಳೋದು ಈಗ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವುದೇ ಆದೇಶವನ್ನು ಓರಲ್ ಆಗಿ ಈಗ ನಾನು ಬರ್ತೀನಿ ಅಂತ ಮುಂದೆ ಮಾಡ್ತಾರೆ, ಅವರು ದಸ್ತಗಿರಿ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಅದು ಅವ್ರು ಹೇಗೆ ಯಾವ ಕಾನೂನು ಅಥವಾ ಯಾವ ಆಧಾರದ ಮೇಲೆ ಅಥವಾ ಯಾವ ಕಾಲಂ ಇದನ್ನ ಹೇಳ್ತಿದ್ದಾರೆ ನನ್ನ ಅರಿವಿಗಿಲ್ಲ. ಆಯ್ತಾ? ನನ್ನ ಅರಿವಿಗಿಲ್ಲ ಅವರು ಯಾವ ಸಂವಿಧಾನದ ಅಡಿಯಲ್ಲಿ ಇದನ್ನ ನನಗೆ ಹೇಳ್ತಿದ್ದಾರೆ ಅಂತ ನನ್ನ ಅರಿವಿಗಿಲ್ಲ. ನನ್ನ ಅರಿವಿಗಿದ್ದಿದ್ರೆ ನನಗೆ ಯಾವ ಸಂವಿಧಾನದ ಯಾವ ಕಾಲಂ ಅಡಿಯಲ್ಲಿ ಅವರು ಈ ಓರಲ್ ಆದೇಶವನ್ನ ಮಾಡ್ತಿದ್ದಾರೆ ಅನ್ನೋ ಅರಿವು ನನಗಿದ್ದಿದ್ರೆ ನಾನು ಅಪೋಸ್ ಮಾಡ್ತಿದ್ದೆ. ಈಗ ಅವರು ಯಾವ ಸಂವಿಧಾನದ ಯಾವ ಅಡಿಯಲ್ಲಿ ನನ್ನನ್ನ ಓರಲ್ ಆಗಿ ನಿರ್ಬಂಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಅಥವಾ ಈ ಭಾಗದಲ್ಲಿ ನನ್ನ ಮೇಲೆ ಏನಾದ್ರು FIR ಇದೆಯಾ? ಖಂಡಿತವಾಗಿಯೂ ಇಲ್ಲ. ಈ ಸ್ಟೇಷನ್ ಅಲ್ಲಿ ನನ್ನ ಮೇಲೆ FIR ಇಲ್ಲ. ಸಂವಿಧಾನ ಇವತ್ತು ಸರ್ಕಾರ ಈಗ ನಾನು ನಿಮ್ಮೆಲ್ಲ ಆಯೋಜಕರಲ್ಲಿ ಕೇಳ್ತಾ ಇದ್ದೇನೆ, ಇವತ್ತು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇವತ್ತು ಏನ್ ಮಾಡ್ತಾ ಇದ್ದೀವಿ, ಈಗ ನೀವೇನ್ ತೀರ್ಮಾನ ಹೇಳ್ತೀರಿ, ನನಗೇನ್ ಮಾಡು ಅಂತ ಹೇಳ್ತೀರಿ. ಒಟ್ಟು ಕೆರಗೋಡಿನ ಸಮಸ್ತ ಕಾರ್ಯಕರ್ತರ ಒಂದು ಧ್ವನಿಯಾಗಿ ನಮ್ಮ ಸಂಘದ ಮುಖಂಡರು KP ರಮೇಶ್ ಅವರ ನಿರ್ಣಯ ತಿಳಿಸ್ತಾರೆ. ಮಾತಾಡಿ ಏನು ಹೇಗೆ ಅಂತ ಹೇಳಿ ನಿಮ್ಮ ಇದಕ್ಕೆ ಆಯೋಜಕರ ಇದಕ್ಕೆ ನಾವು ಸರ್ ನೋಡಿ ಸರ್, ಈಗ ನಾವೇನಂದ್ರೆ ನಾವು ಕಾನೂನು ರೀತಿಯಲ್ಲೇ ಯಾವುದೇ ಕಾರಣಕ್ಕೂ ಕಾನೂನನ್ನು ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಧ್ವಜಸ್ತಂಭ ಸ್ಥಾಪನೆ ಮಾಡಿಲ್ಲ. ಒಂದು ಎಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಈಗ ಧ್ವಜಸ್ತಂಭದ ಕಥೆ ಏನಾಯಿತು ಅಂತ. ಸರ್ಕಾರ ಹಾಳು ಮಾಡಿತ್ತು ಅನ್ನೋದು ಗೊತ್ತೈತೆ. ಈಗ ನಾವೇನೋ ನಮ್ಮ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ನಾವು ಪಾಕಿಸ್ತಾನದಿಂದ ಕರ್ಕೊಂಡ್ ಬಂದಿಲ್ಲ ಅಥವಾ ಯಾವುದೇ ಬಾಂಬ್ ತಗೊಂಡ್ಬಂದಿಲ್ಲ, ಇಲ್ಲಿ ಯಾರು ಉಗ್ರಗಾಮಿಗಳು ಬಂದಿಲ್ಲ. ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಬೇಕು, ಪತ್ತು ಇಟ್ಕೊಂಡು ಹೋಗ್ಬೇಕು, ಅಲ್ಲಿ ನಿಶಬ್ದವಾಗಿ ಪತ್ತು ನೆಡಬೇಕು, ಮಂಜಣ್ಣ ಅಥವಾ ಪುನೀತ್ ಕೆರಳಿ ಅವರು ಒಂದೆರಡು ಮಾತಾಡಬೇಕು, ಅಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು, ತಿಂಡಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಅಕಸ್ಮಾತ್ ನನ್ನ ಭಾಷಣ ಬೇಡ ಅನ್ನೋದಾದ್ರೆ ಮಂಜಣ್ಣ ಭಾಷಣ ಮಾಡ್ತಾರೆ. ಹೇಳಿ ಸರ್, ಆಯ್ತು. ಈಗ ಅವ್ರ ಭಾಷಣ ಬೇಡ ಅಂತ ಹೇಳಿದ್ರೆ ಅವ್ರು ಒಂದು ಮಾತು ಆಡಲ್ಲ. ಅಕಸ್ಮಾತ್ ನನ್ನ ಭಾಷಣ ಬೇಡ ಅನ್ನೋದಾದ್ರೆ ಮಂಜಣ್ಣ ಭಾಷಣ ಮಾಡ್ತಾರೆ, ನಾವು ಕಾರ್ಯಕ್ರಮ ಸರಿ ಆಯ್ತು. ಸರಿ ಸರ್, ಕೇಳ್ಕೊಬಿಡಿ, ನಮ್ಮ ನೀವು ಕೇಳ್ಕೊಬಿಡಿ ಸರ್. ಆಯ್ತು, ಈಗ ಆಯ್ತು, ಭಾಷಣವನ್ನೇ ಬಿಟ್ಕೊಡ್ತೇವೆ ಅಂತ. ಇದು ಸರ್, ಈಗ ಅವ್ರು ಯಾಕೆ ಬರ್ಬಾರ್ದು ಅನ್ನೋ ಕಾರಣ ಹೇಳ್ಬಿಡಿ. ಹೋರಾಟ ಇದೆಯಾ? ಆಯ್ತು ಸರ್, ಧರ್ಮದ ವಿರೋಧವಾಗಿ ಮಾತಾಡ್ತಾ ಈಗ ಸರ್, ಈಗ ಸರ್ಕಾರ, ಈಗ ನೋಡಿ ಸರ್, ನಮ್ದೊಂದು ಪ್ರಶ್ನೆ ಸರ್, ನಮ್ದೊಂದು ಪ್ರಶ್ನೆ. ಆಯ್ತು ಸರ್, ನಮ್ದೊಂದು ಪ್ರಶ್ನೆ. ಸರ್ಕಾರ ಹೇಳ್ದಂಗೆ ಕೇಳ್ತೀರಾ ಅಥವಾ ಸಾರ್ವಜನಿಕರಿಗೆ ಅನುಕೂಲ ಆಗೋದು ಮಾಡ್ತೀರಾ ಸರ್? ಇನ್ನೊಂದ್ಸಲ ನೀವು ಹೇಳಿ. ಈಗೇನು ಅವ್ರು ಕೇಳ್ತಿದ್ದಾರೆ, ಸರ್ಕಾರ ಹೇಳ್ದಂಗೆ ಮಾಡ್ತೀರಾ ಅಥವಾ ಜನರಿಗೆ ಅನುಕೂಲ ಆಗೋ? ಆಯೋಜಕರು ಹೇಳ್ತಿದ್ದಾರೆ ಶಾಂತಿಯುತವಾಗಿ ನಾವು ಮಾಡ್ತೇವೆ. ಪುನೀತ್ ಕೆರಳಿ ಅವ್ರು ಭಾಷಣ ಬೇಡ ಅನ್ನೋದಾದ್ರೆ ಅವ್ರ ಭಾಷಣ ಒಂದ್ ನಿಮಿಷ ಬರ್ಲಿ, ಎಲ್ಲ ಬರ್ಲಿ. ಪುನೀತ್ ಕೆರಳಿ ಅವರು ಇದರಲ್ಲಿ ಭಾಗವಹಿಸಿ ಸರ್. ಯಾಕೆ ಅವ್ರು ಹಿಂದೂ ಅಲ್ವಾ ಸರ್? ಕರೆಕ್ಟ್ ಆಗಿ ಕೇಳ್ತಾ ಇದ್ದೀವಿ ಸರ್. ತಪ್ಪಾಗಿ ಏನಾದ್ರು ಕೇಳಿದ್ರೆ ಸರ್ ತಪ್ಪು. ಅವ್ರು ಹಿಂದೂ ಅಲ್ವಾ ಸರ್? ಅವ್ರು ಪಾಕಿಸ್ತಾನ ಸರ್. ಅವರಿಂದ ಶಾಂತಿಯುತ ರ್ಯಾಲಿ ತಾನೇ ಹೋಯ್ತು. ಇವತ್ತು ಇಡೀ ಕರ್ನಾಟಕದಲ್ಲಿ ಕೆರಗೋಡು ಅಂತ ಅಂದ್ರೆ ಅದರ ಶಕ್ತಿ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆಯ್ತಾ? ಇಲ್ಲಿ ಹನುಮಂತನ ಕಾರ್ಯಕ್ರಮವನ್ನ, ಧ್ವಜಸ್ತಂಭ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಮುಂದೆ ಇಟ್ಟಿದ್ದೇವೆ. ಇಡೀ ಕಾರ್ಯಕ್ರಮವನ್ನ ನಾಶ ಮಾಡಬೇಕು, ಇಡೀ ಕಾರ್ಯಕ್ರಮವನ್ನ ಹತ್ತಿಕ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಯಾರೋ ಒಬ್ಬನ ವಿರುದ್ಧ ಈ ಅಸ್ತ್ರವನ್ನ ಬಳಸಿ ಕಾರ್ಯಕ್ರಮವನ್ನ ತಡಿತೀವಿ ಅಂದ್ರೆ ಅದು ಸಾಧ್ಯವಿಲ್ಲ. ಈ ಕಾರ್ಯಕ್ರಮ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗ್ಲಿ. ನಾನು ಅದೇನಿದೆ ಆಯ್ತು, ಏನ್ ಪುನೀತ್ ಕೆರಳಿ ಇದ್ರೆ ಮಾತ್ರ ಕಾರ್ಯಕ್ರಮ ನಡಿಬೇಕಾ? ಮಂಜಣ್ಣ ಇದ್ದಾರೆ, ಮಂಜಣ್ಣನವರ ಮುಂದಾಳತ್ವದಲ್ಲಿ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ. ನಾನು ಅದೇನಿದೆ ಅದನ್ನ ಮುಗಿಸ್ಕೊಂಡು ಅದೇನಿದೆ ಅದನ್ನ ಮಾಡ್ತೇನೆ. ಒಂದಂತೂ ನೆನಪಿರ್ಲಿ,
ಒಂದಂತೂ ನೆನಪಿರ್ಲಿ, ಯಾವ ಪೊಲೀಸ್ನವರು ಇವತ್ತು ಓರಲ್ ಆರ್ಡರ್ ಮುಖಾಂತರ, ನನಗೆ ಸಂವಿಧಾನದ ಯಾವುದು ಅಂತ ಗೊತ್ತಿಲ್ಲ, ಸೊ ಓರಲ್ ಆರ್ಡರ್ ಮುಖಾಂತರ ಕೆರೆಗೋಡಿಗೆ ನನ್ನನ್ನು ನಿರ್ಬಂಧಿಸ್ತಿದ್ದಾರೆ. ಅದೇ ಪೊಲೀಸರ ಬಂದೋಬಸ್ತದಲ್ಲಿ ನಾನು ಕೆರೆಗೋಡಿಗೆ ಬಂದೇ ಬರ್ತೇನೆ. ಇದೇ ಪೊಲೀಸರ ಬಂದೋಬಸ್ತ್ ಚಿಕ್ಕವನಾಗಿರ್ಬೋದು, ನಮಗೂ ಸಮಾಜ ಜ್ಞಾನ ಐತೆ ಸರ್. ನಾನೇನು ಚಿಕ್ಕವನಾಗಿರ್ಬೋದು, ಏನೈತೆ ಸರ್ ನಾವು ಗಲಾಟೆ ಆದ್ರೆ ನಾವ್ ಹೇಳ್ತೀವಿ ಕರ್ಕೋಗಿ ಅಂತ. ಸರಿ, ಶಾಂತಿಯುತವಾಗಿ ರ್ಯಾಲಿ ಬರ್ತಿತ್ತು, ತಡೆದವ್ರು ನೀವು ಸರ್. ಇದು ಶಾಂತಿಯುತವಾಗಿ ಹೋಗ್ಬೇಕು ಅಂದ್ರೆ ನೀವು ಬಿಡ್ಬೇಕು ಸರ್. ಸರ್ ವಿಕೋಪ ತಿರ್ಸ್ತೀವಿ ಸರ್, ಯಾರು ಅಂತ ಹೇಳಿ ಸರ್. ನಾನೇನು ಚಿಕ್ಕವನಾಗಿರ್ಬೋದು ಸರ್, ನಾವು ಸರ್ ವಿರೋಧಿಗಳೆಲ್ಲ ಸರ್ ಎಲ್ಲ ಒಂದೇ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಪುನೀತ್ ಕೆರೆ ಸರಿ ಆಯ್ತು, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ. ತುಂಬಾ ಗೌರವ ಇದೆ. ಸಿಗೋಣ ಅವರು ಇವರು ಎಸ್ ಪಿ ಅವರು ಸರ್ ನಾವು ಮಾತಾಡೋದು ಇಲ್ಲೇ ತೀಟ ಗಂಟಾಕಕ್ಕೆ ಬೇರೆ ವರ್ಗದ ಜನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ, ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ, ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಇಷ್ಟೇ ಅಲ್ವಾ ನಿಮ್ಮ ಯೋಜನೆ? ಇಷ್ಟೇ ಅಲ್ವಾ? ನನ್ನನ್ನು ಮರಳಿ ವಾಪಸ್ ಹೋಗಕ್ಕೆ ಯಾವುದೇ ರೀತಿ ತೊಂದರೆ ಕೊಡದಂಗೆ ಇದು ಮಾಡಿಕೊಡ್ಬೇಕು. ಇದೇ ಸತ್ಯ ತಾನೆ? ಇಷ್ಟೇ ತಾನೆ? ಅವ್ರ ಕಾರ್ಯಕ್ರಮ ಮಾಡಿ, ಅವ್ರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ರಾಮನಿಗೆ ಮತ್ತೆ ಭಾರತ್ ಮಾತೆಗೆ ಜೈ ಅನ್ಬೋದ ಸರ್? ಅಭಿಷೇಕ್ ಪಾಟೀಲ್ ಅಂತ
भारत माता की, भारत माता की, माँ माता की, सीता माता की। ಇವನ್ ಬರ್ಬೇಕಲ್ಲ, ನನ್ನೊಬ್ಬನ್ ಹೇಳ್ಬೇಡ, ನೀನು ಇವ್ರನ್ನ ಕಳಿಸು. ಸರ್, ನನಗೆ ಇದು ಯಾವುದೋ ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಮಾಡಿರೋ ಆದೇಶ ಅಂತ, ಅಥವಾ ಸರ್ಕಾರ ಹಿಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥ ಕುತಂತ್ರ. ಇಡೀ ಕೆರೆಗೋಡ್ನಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ, ಹನುಮ ಧ್ವಜವನ್ನು ಇಳಿಸಿದ ದಿನದಿಂದ ಇಡೀ ಕೆರೆಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರಾಗದಂತೆ ತಡೆಯುವಂತದ್ದು, ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂತ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ತುಂಬಾ ಶಾಂತಿಯುತವಾಗಿ ನಡೀತಾ ಇದ್ದಂತ ಈ ಒಂದು ಪಂಜಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು, ಹನುಮ ಧ್ವಜದ ಕರಾಳ ದಿನ ಇವತ್ತು ಏನ್ ಧ್ವಜ ಇಳಿಸಿದ್ರು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ, ಡಿಸಿ ಅವರ ಆದೇಶ ಇಲ್ಲ. ನಾನು ಕೇಳ್ತಾ ಇರೋದು, ಡಿಸಿ ಅವರ ಆದೇಶ ಇದ್ರೆ ಕೊಡಿ. ಜಿಲ್ಲಾಧಿಕಾರಿಗಳಿಗೆ ನನ್ನನ್ನ ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ, ಅಥವಾ SP ಗಿದೆ, SP ಅವರ ಆದೇಶ ಇದ್ರೆ ಕೊಡಿ. ಯಾವುದೂ ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ, ಅಥವಾ ಯಾವುದೋ ಸರ್ಕಾರ ನಂಗೆ ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ. ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ? ಈಗ ಸಂವಿಧಾನವನ್ನ ಮತ್ತು ನನ್ನ ಮೂಲಭೂತ ಹಕ್ಕನ್ನ ಕಿತ್ಕೊಂಡು ನನ್ನನ್ನು ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ರೌಡಿಸಂ ಸರ್ಕಾರವಾ? ಅವ್ರು ಹೇಳ್ತಾ ಇದ್ದಿದ್ದು ಹಾಗೆ ಇತ್ತು ರೀ. ಅವ್ರು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂದ್ರೆ, ನೀವು ಬರಬೇಡಿ, ನಿಮ್ಮನ್ನ ಬರಕ್ ಬಿಡಲ್ಲ ಸರ್, ಆದೇಶ ಕೊಡಿ. ಅದ್ ನನ್ನ ಹತ್ರ ಇಲ್ಲ, ನಾನು ಓವರಾಲ್ ಆಗಿ ಹೇಳ್ತೀನಿ, ಅದೇ ಆದೇಶ. ಇದೇನು ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ್. ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ. ನಾನ್ ಕೇಳ್ತಿದ್ದದ್ದು, ಒಂದು ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು, ಯಾಕೆ ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ? SP ಅವರಿಗೆ ಆದೇಶ ಪತ್ರವನ್ನು DC ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ? ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದ್ರೆ, ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂತ ಒಂದು ಹೋರಾಟ ಏನಿತ್ತು, ಹಿಂದೂಗಳ ಜಾಗೃತಿ ಆಗೋದೇನಿತ್ತು, ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು, ಇದನ್ನ ತಡೆಯುವಂಥದ್ದು, ಇದನ್ನ ಎಂಟೈರ್ ಆಗಿ ತಡೆಯುವಂಥದ್ದೇನಿತ್ತು, ಇದರ ವಿರುದ್ಧ ನಾವು ಮಾಡೇ ಮಾಡ್ತೇವೆ. ನಾನು ಈಗ ಯಾಕೆ ಹಿಂದೆ ಸರಿದಿದ್ದೇನೆ ಅಂತ ಅಂದ್ರೆ, ಇಡೀ ಕಾರ್ಯಕರ್ತರು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ, ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು, ಕೇಸುಗಳನ್ನು ಹಾಕುವಂಥದ್ದು. ಈ ಸರ್ಕಾರದ ಅಡಿಯಲ್ಲಿ ನನ್ನ ಕಾರ್ಯಕರ್ತರು, ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂಧನವಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದ್ರು. ಆದ್ರೆ ಬೇಡ, ಆಯೋಜಕರಿಗೂ ಆಸೆ ಇದೆ, ಆದ್ರೆ ನಾನು ಹೇಳ್ತೀನಿ, ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾವು ಇರ್ಲಿ. ಅವ್ರೀಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇವೆ, ನಿಂತೇವೆ. ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ. ಪುನೀತ್ ಕೆರೆಹಳ್ಳಿಯನ್ನ ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ. ಪುನೀತ್ ಕೆರೆಹಳ್ಳಿ ಇಡೀ ಹಿಂದೂ ಸಮಾಜದ ಒಂದು ಸಣ್ಣ ವ್ಯಕ್ತಿ ಅಷ್ಟೇ, ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನನ್ನು ನೀವು ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದ್ರೆ ಅದಕ್ಕೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥ ಭಯ ನನಗೆ ಇಷ್ಟವಾಯ್ತು. ಆ ಭಯ ಇಷ್ಟವಾಯ್ತು ಸರ್ಕಾರಕ್ಕೆ, ಮತ್ತು ಇದಕ್ಕಿರ್ತಕ್ಕಂಥ ಭಯ ಈ ಉದ್ದೇಶ ಇಷ್ಟೇ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದುತ್ವ ಭದ್ರ ಬುನಾದಿ ಆಗಬಾರ್ದು, ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂಗಳು ಸಂಘಟಿತರಾಗಬಾರ್ದು, ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರು ಒಂದಾಗಬಾರ್ದು, ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು. ಕೆರಗೋಡ್ನಲ್ಲಿ ತುಂಬಾ ಹನುಮ ಧ್ವಜ ಸಮಿತಿಯ ಎಲ್ಲ ಕಾರ್ಯಕರ್ತರು, ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು, ಇಡೀ ಹನುಮ ಧ್ವಜ ಸಮಿತಿಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಕ್ ಹೋಗ್ತಿರಲ್ಲ, ನಾವು ತಡಿತೀವಿ ಅಂತ, ನಾವು ಅದನ್ನ ನಿಲ್ಲಿಸ್ತೀವಿ ಆ ಕಾರ್ಯಕ್ರಮವನ್ನ ಅಂತ, ನಿಮ್ಮ ಕಾರ್ಯಕ್ರಮವನ್ನ ಹತ್ತಿಕ್ತೇವೆ ಅಂತ ರೌಡಿ ಶೀಟ್ರುಗಳು ಮಾಡಿದ್ರಿ. ಇಡೀ ಹನುಮ ಧ್ವಜ ಸಮಿತಿಯ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ರು ಮಾಡಿದ್ರಿ, ಅವ್ರನ್ನ ಜೈಲಿಗೆ ಹಾಕಿದ್ರಿ, ಲಾಠಿ ಹೇಟನ್ನೇ ಕೊಟ್ರಿ. ಆ ಲಾಠಿ ಹೇಟುಗಳು ಇನ್ನೂ ಮಾಸಿಲ್ಲ, ಅನೇಕರಿಗೆ ಇನ್ನೂ ಮಾಸಿಲ್ಲ. ಆದ್ರೂ ಕೂಡ ಎದೆ ತಟ್ಟಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಬಂದು ಹಿಂದೂ ಕಾರ್ಯಕರ್ತರು ನಿಂತಿದ್ದಾರಲ್ಲ,
ಆ ಕಾರ್ಯಕ್ರಮವನ್ನು ತಡೆಯುವ ಶಕ್ತಿ ಮತ್ತು ದುಷ್ಟ ಶಕ್ತಿಗಳನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ತಡೆಯುವಂತ ಹುನ್ನಾರವನ್ನು ಮಾಡಿದ್ದಾರೆ. ಆದ್ರೆ ಅದು ಸಾಧ್ಯ ಇಲ್ಲ, ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಮೊಬೈಲ್ ಇಲ್ಲ ಮೊಬೈಲ್ ನಾನೇ ಹಾಕ್ತೀನಿ ಕೊಡು. ಬಹಳ ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡ್ರಿ, ಕಾರ್ಯಕ್ರಮ ಯಶಸ್ವಿ ಮಾಡ್ರಿ. ದಯವಿಟ್ಟು ಎಲ್ಲ ಕಾರ್ಯಕರ್ತರು ಕಾರ್ಯಕ್ರಮ ಪಂಚಿನ ನಮಸ್ತೆ, ಚೆನ್ನಾಗಿದ್ದೀರಿ. ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ. ಮುಂದೊಂದು ದಿನ ಇದೇ ಪೊಲೀಸ್ ಬಂದೋಬಸ್ತಲ್ಲಿ ಕೆರಗೋಡಿಗೆ ನಾನು ಬಂದೇ ಬರ್ಬೇಕು. ಜೈ ಶ್ರೀರಾಮ್.